ಸುಜಾತ ಭಟ್ ಹಿನ್ನೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸೋದರನೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿನಿಧಿಯ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ಸುಜಾತ ಜಮೀನಿನ ಮೇಲೆ ಸುಜಾತ ಕಣ್ಣು ಬೀಳತ್ತೆ. ಅಂದ್ರೆ ಧರ್ಮಸ್ಥಳಕ್ಕೆ ಸುಜಾತ ಚಿಕ್ಕಪ್ಪ ನೀಡಿರುವಂತಹ ದಾನವಾಗಿ ನೀಡಿರುವಂತಹ ಆ ಒಂದು ಜಮೀನಿಗೆ ಸಂಬಂಧಪಟ್ಟಿದೆ. ಅದರ ಮೇಲೆ ಸುಜಾತ ಕಣ್ಣು ಬಿಟ್ಟಿದೆ. ಸೊ ಜಮೀನಿನ ಪರಿಹಾರ ಸಿಗದೆ ಇರೋದಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಮಿಸ್ಸಿಂಗ್ ಕಥೆಯನ್ನ ಹೇಳಿದ್ದಾರೆ. ಸುವರ್ಣ ನ್ಯೂಸ್ ಸತ್ಯ ಶೋಧನೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು. ಪರಿಕ ಜಮೀನಿನ ಪಾಲು ಸಿಕ್ಕಿಲ್ಲ ಅಂತ ಸುಜಾತ ಕಥೆಯನ್ನ ಕಟ್ತಾರೆ. ಧರ್ಮಸ್ಥಳಕ್ಕೆ ಹೋದ ಜಾಗದ ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಅನ್ನು ಇಡ್ತಾರೆ. ಸುವರ್ಣ ನ್ಯೂಸ್ಗೆ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುಜಾತ ಸೋದರ. ಧರ್ಮಸ್ಥಳಕ್ಕೆ ಸೇರಿದ ಜಮೀನಿನ ಮೇಲೆ ಸುಜಾತ ಕಣ್ಣಿರುತ್ತೆ. ಜಮೀನಿನ ಪರಿಹಾರ ಸಿಗಲಿಲ್ಲ ಅಂತ ಈ ಅನನ್ಯ ಮಿಸ್ಸಿಂಗ್ ಕಥೆ ಶುರುವಾಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಶೋಧನೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಪರಿಕ ಜಮೀನಿನ ಪಾಲು ಸಿಕ್ಕಿಲ್ಲ ಅಂತ ಕಥೆ ಕಟ್ತಾರೆ ಸುಜಾತ. ಧರ್ಮಸ್ಥಳಕ್ಕೆ ಹೋದ ಜಾಗದಲ್ಲಿ ನನಗೂ ದುಡ್ಡು ಬೇಕು ಅಂತ ಡಿಮಾಂಡ್ ಮಾಡ್ತಾರೆ. ಸುವರ್ಣ ನ್ಯೂಸ್ಗೆ ಸ್ಫೋಟಕ ಮಾಹಿತಿಯನ್ನ ಸುಜಾತ ಸಹೋದರ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಜಮೀನಿನ ವಿಷಯನ ನಾವು ನಿನ್ನೆಯೇ ನಿಮ್ಮವರೆಗೆ ತಂದ್ವಿ. ಯಾಕೆ ಸುಜಾತ ರೊಚ್ಚಿಗೆದ್ರು, ಯಾಕೆ ಸುಜಾತ ಹೋಗಿ ತಿಮರೋಡಿ ಗ್ಯಾಂಗ್ ಅನ್ನ ಸೇರ್ಕೊಂಡ್ರು, ಯಾಕೆ ಸುಜಾತ ಅನನ್ಯ ಅನ್ನೋ ಕ್ಯಾರೆಕ್ಟರ್ನ ಹುಟ್ಟು ಹಾಕೋದಕ್ಕೆ ತಾವು ಪಾಲ್ದಾರರಾದ್ರು, ಇವೆಲ್ಲ ವಿಷಯವನ್ನ ತಿಳಿಸಿದೀವಿ. ಪರೀಕದಲ್ಲಿ ಅರ್ಚಕ ಕುಟುಂಬ ಇವರದ್ದು. ಇವರ ಅರ್ಚಕ ಕುಟುಂಬಕ್ಕೆ ಅರಸು ಮನೆತನದಿಂದ 2 ಎಕರೆ ಜಮೀನು ದಾನವಾಗಿ ಸಿಗತ್ತೆ. ಆ ಜಮೀನನ್ನ ಸುಜಾತ ತಂದೆಯಿಂದ ಚಿಕ್ಕಪ್ಪ ಪಡ್ಕೊಳ್ತಾರೆ, ಅಂದ್ರೆ ಕೊಂಡುಕೊಳ್ತಾರೆ. ಅದನ್ನ ಧರ್ಮಸ್ಥಳಕ್ಕೆ ದಾನವಾಗಿ ಕೊಡ್ತಾರೆ. ಸುಜಾತ ಕೇಳೋದು ಆ ದಾನವಾಗಿ ಕೊಟ್ಟ ಭೂಮಿಯಲ್ಲಿ ನನಗೆ ಪಾಲ್ ಬರಬೇಕು ಅಂತ. ಶೃಂಗಾರಮ್ಮ ಮನೋಹರ ಬಲ್ಲಾಳ ಅನ್ನೋರಿಂದ ನಮಗೆ ಜಾಗ ಬಂದಿದೆ. ನಮ್ಮ ಅಜ್ಜ ನಂತರ ಪದ್ಮನಾಭ ಉಪಾಧ್ಯಾಯರಿಗೆ ಜಮೀನು ದಾನ ಸಿಕ್ಕಿದ್ದು. ಸುಜಾತ ಭಟ್ಗೆ ಆಸ್ತಿ ಕೇಳೋ ಹಕ್ಕೇ ಇಲ್ಲ. ಆಸ್ತಿಗಾಗಿ ತಂದೆ ಜೊತೆ ನಮ್ಮ ಚಿಕ್ಕಪ್ಪ ವ್ಯಾಜ್ಯ ಹೂಡಿದ್ರು. ಜಮೀನು ವ್ಯಾಜ್ಯಕ್ಕೂ ಮೊದಲೇ ಸುಜಾತ ಮನೆ ಬಿಟ್ಟು ಓಡ್ ಹೋಗಿದ್ಲು. ನಾವು ಸುಜಾತ ಭಟ್ ಹುಡುಕೋದನ್ನ ಬಿಟ್ಟಿದ್ವು. ಇದರ ಜೊತೆ ಭೂಮಿಯ ಎಲ್ಲಾ ವಿವರವನ್ನ ಸುಜಾತ ಸಹೋದರ ಈ ರೀತಿಯಾಗಿ ಬಿಡಿಸಿಟ್ಟಿದ್ದಾರೆ. ಈಗ ಧರ್ಮಸ್ಥಳದವ್ರ ಜೊತೆಗೆ ಏನಾದ್ರು ಇದೆಯಾ ಅವರಿಗೆ? ಯಾರಿಗೆ ಅಂದ್ರೆ ಅವ್ರಿಗೆ ಏನಾದ್ರು ಗಲಾಟೆ ಇದೆಯಾ ಅಂದ್ರೆ ಧರ್ಮಸ್ಥಳದವರ ಜೊತೆಗೆ? ಏನೋ ಅವಳೇನೋ ಜಾಗ ದುಡ್ಡು ಬೇಕು ಅಂತೇಳಿ ಕೇಳ್ತಾ ಇರೋದಲ್ಲ. ಹಾ. ಆ ಜಾಗ ಏನ್ ಸರ್, ನೀವು ಮಾರಾಟ ಮಾಡಿದ್ದ ಅಥವಾ ಏನ್ ಮಾಡಿದ್ದದು? ಅದು ನೋಡಿ ಸರ್, ನಮಗೆ ಬಂದದ್ದು ಶೃಂಗಾರಮ್ಮ ಅಂತೇಳಿ ಬಿಟ್ಟು ಬಳ್ಳಾಳ್ರಿದ್ರು. ಹಾ. ಶೃಂಗಾರಮ್ಮ ಮತ್ತೆ ಮನೋಹರ ಬಳ್ಳಾಳ ಅಂತೇಳಿ ದೊಡ್ಡ ಇದು ಅವರಿಗೆ ಪರ್ಕಳದಿಂದ ಜಾರ್ಕಳ ತನಕ ಆಸ್ತಿ. ಹಾ. ಇಡೀ ಪರ್ಕಳದಿಂದ ಜಾರ್ಕಳ ತನಕ, ಕಾರ್ಕಳದಿಂದ ಜಾರ್ಕಳ ತನಕ ಆಸ್ತಿ ಅವರಿಗೆ. ಆ ಟೈಮಲ್ಲಿ ಮೈಸೂರಲ್ಲಿ ರೇಸ್ ಇತ್ತು. ಆ ಮನೋಹರ ಬಳ್ಳಾಳನಿಗೆ ರೇಸಿನ ಹುಚ್ಚು. ಅವ ಅದನ್ನು ಅಲ್ಲಿ ಜಾರ್ಕಾಳದಿಂದ ಜಾಗವನ್ನು ಮಾರ್ಕೊಂಡು ಬಂದ ರೇಸಿನ ಹುಚ್ಚಲ್ಲಿ. ಮಾರ್ಕೊಂಡ್ ಬಂದ್ನ ಅಲ್ಲ, ಹಾಗೆ ಕೊಟ್ನ ಎಂತದ ಮಾಡಿದ, ಒಟ್ಟು ಅದು ಹೋಗ್ತಾ ಇತ್ತು. ಅವಾಗ ಈ ಶೃಂಗಾರಮ್ಮನಿಗೆ ನನ್ನ ಗಂಡ ಹಾಳಾಗ್ತಿದ್ದಾನೆ, ಇನ್ನು ಈ ದೇವಸ್ಥಾನ ಹೋಗುದು ಬೇಡ ಅಂತ ಹೇಳಿ ನಮ್ಮ ಅಜ್ಜನನ್ನು ಕರೆದು ಅನಂತ ಪದ್ಮನಾಭ ಉಪಾಧ್ಯ ಅವರನ್ನು ಕರೆದು ಬಿಟ್ಟು ಈ ಜಾಗವನ್ನು ನಮಗೆ ದಾನ ಕೊಟ್ಟದ್ದು. ಆವಾಗ ನಮ್ಮ ಅಜ್ಜನಿಗೆ 9 ಜನ ಮಕ್ಕಳು. ಹಲೋ, ಹೇಳಿ ಸರ್. 9 ಜನ ಮಕ್ಕಳು ನಮ್ಮ ಅಜ್ಜನಿಗೆ. ಅದರಲ್ಲಿ 4 ಹೆಣ್ಣು 5 ಗಂಡು. 5 ಗಂಡರಲ್ಲಿ ನಮ್ಮಪ್ಪ ದೊಡ್ಡವರು, 4 ಹೆಣ್ಣು ಮಕ್ಕಳು ದೊಡ್ಡವರು. ನಮ್ಮ ಅಪ್ಪನಿಗಿಂತ ದೊಡ್ಡವರು ಅವರು. ಅವರಿಗೆಲ್ಲ ಮದುವೆ ಆಯ್ತು, ಎಲ್ಲರೂ ಒಟ್ಟು ಕೂಡು ಸಂಸಾರದಲ್ಲಿತ್ತು. ಆವಾಗ ನಮ್ಮ ಚಿಕ್ಕಪ್ಪ ನಾರಾಯಣ ಉಪಾಧ್ಯ ಅಂತ ಹೇಳೋರು ಬೆಂಗಳೂರಿಗೆ ಹೋಗಿ ಹೋಟ್ಲು ಗಿಟ್ಲೆಲ್ಲ ಸೇರಿ ಹೋಟ್ಲು ಮಾಡಿದ್ರು, ಎಂತೆಲ್ಲ ಮಾಡಿದ್ರು ಬಿಸ್ನೆಸ್. ದೊಡ್ಡ ನವಕೋಟಿ ನಾರಾಯಣ ಅಂತೇಳಿ ಆದ್ರು. ಅದರ ಮೇಲೆ ಒಬ್ರು ಬಾಂಬೆಗೆ ಹೋಗಿ ಅವರು ಇಂಜಿನಿಯರ್ ಕಲ್ತು ಅದೆಲ್ಲ ಆದ್ರು. ಮತ್ತೊಬ್ರು ಹೈದರಾಬಾದ್ ಸೇರಿದ್ರು. ಮತ್ತೊಬ್ರು ಇಲ್ಲೇ ಊರಲ್ಲಿ ಅಲ್ಲಿ ಎಲ್ಲ ಇದ್ದು ಬಿಸ್ನೆಸ್ ಸಣ್ಣ ಬಿಸ್ನೆಸ್ ತಗೊಂಡು ಅದು ಹೋಯ್ತು ಇದು ಹೋಯ್ತು ಅಂತೇಳಿ ಹಾಗೆ ಮಾಡ್ಕೊಂಡು ಇದ್ರು ಪಾಪ. ಆವಾಗ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜನನ್ನು ನೋಡ್ಕೊಂಡು ನಮ್ಮ ಅಪ್ಪ ಮಾತ್ರ ಇದ್ದದ್ದು, ನಾವು ಮಕ್ಕಳು ನಮ್ಮ ಅಜ್ಜ. ಅದನ್ನ 28 ವರ್ಷ ಆ ಊರಲ್ಲಿ ನಾವು ಮಾಡ್ತಾ ಇತ್ತು. ದೇವಸ್ಥಾನವನ್ನು ನೋಡ್ಕೊಂಡು ತೆಂಗಿನ ತೋಟ, ಅಡಿಕೆ ತೋಟ, ನಮಗೆ ಬೇರೆ ಏನು ಬಿಸ್ನೆಸ್ ಇಲ್ಲ. ಬರೀ ತೋಟ ಗೀಟ ಗೆದ್ದೆ, ಅವ್ರದ್ದು ಇವ್ರದ್ದು ಗೆದ್ದೆ ತಕೊಂಡು ಉತ್ತನೆ ಬೀಜ ಮಾಡ್ಕೊಂಡು ಅದರಲ್ಲೇ ಜೀವನ ಸಾಕ್ತಾ ಇತ್ತು.
ನಮ್ಮಪ್ಪನಿಗೆ ಭಾರಿ ಕಷ್ಟ ಅವಾಗ. ಅವಾಗ ಅಂದ್ರೆ 4 ಜನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡ್ಬೇಕಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.